ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಜು ಫೋನ್ ಮಾಡಿದ್ರೂ ಸಾಕ್ಷಿಗೆ ಕಾರೇ ಹೋಗಿರಲ್ಲ. ಹಾಗಾಗಿ ಅಗ್ನಿನೇ ಸಾಕ್ಷಿನ ಅಲ್ಲಿ ಕರ್ಕೊಂಡು ಬರ್ತಾನೆ, ಸ್ವಲ್ಪ ಸುತ್ತಿ ಕರ್ಕೊಂಡು ಬರ್ತಾನೆ. ಇಲ್ಲಿ ಯು ವಿ ಅಂತ ಹೇಳಿಕೊಂಡು ಕಾರು ಅದಿತಿ ಮನೆಗೆ ಹೋಗಿರುತ್ತೆ. ಅದಿತಿನ ಕರ್ಕೊಂಡು ಅಲ್ಲಿಗೆ ಡ್ರೈವರು ಅವನೇನು ಪ್ರೋಗ್ರಾಮ್ ಫಿಕ್ಸ್ ಮಾಡಿರ್ತಾನೋ ಅಲ್ಲಿಗೆ ಕರ್ಕೊಂಡು ಬರ್ತಾಯಿದ್ದಾನೆ. ಕರ್ಕೊಂಡು ಬಂದುಬಿಡ್ತಾನೆ ಬಾಗ್ಲ ಹತ್ರ. ಆವಾಗ ನೋಡಿ ಅದಿತಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಗ್ರ್ಯಾಂಡ್ ಓಪನಿಂಗ್ ಏನಕ್ಕೆ ಮಾಡಿದ್ದಾನೆ ಅಂತೇಳ್ಬಿಟ್ಟು. ಸಾಕ್ಷಿ ಕಾರಲ್ಲಿ ಕೂತಾಗ ಕೇಳ್ತಾಳೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ ಅಗ್ನಿ ಸರ್, ಯಾಕಿಲ್ಲೇ ಸುತ್ತಿಸ್ತಾ ಇದ್ದೀರಲ್ಲ ಅಂಥೇಳಿ. ಆ ಕಡೆ ಟ್ರಾಫಿಕ್ಕು ಅಂತಾನೆ. ನಾನೇನು ನೋಡಲಿಲ್ಲಪ್ಪ ಟ್ರಾಫಿಕ್ಕು ಅಂತಾಳೆ. ಸರಿ ಬಿಡಿ ಅಂತೇಳಿ ಅಂತೂ ಇಂತೂ ಆ ಅಡ್ರೆಸ್ಸಿಗೆ ಕರ್ಕೊಬಂದು ಸುಮಾರು ಲೇಟಾಗಿ ಬಿಡ್ತಾನೆ. ಡಿನ್ನರ್ ಪಾರ್ಟಿ ಅಂತ ಹೇಳಿರ್ತಾಳಲ್ಲ, ಅದಕ್ಕೋಸ್ಕರ ಲೇಟಾಗಿ ಬಿಡ್ತಾನೆ. ಆಮೇಲೆ ಇವಳು ಅದಿತಿ ಬರ್ತಾಳೆ. ಬಂದಾಗ ಶಾಕ್ ಆಗುತ್ತೆ, ಇವಳು ಯಾಕಪ್ಪ ಬಂದ್ಲು ಅಂತ ಇವನು ತಲೆ ಕೆಚ್ಕೋತಾನೆ. ಯಾರು ಈ ಯು ವಿ ಅಂದ್ಕೊಂಡಿರೋವಂಥ ಮನುಷ್ಯ ತಲೆ ಕೆಚ್ಕೋತಾನೆ. ಆಮೇಲೆ ನೋಡಿದ್ರೂ ವೆಲ್ಕಮ್ ಮಾಡಲ್ಲ. ಅವಳೇ ಒಳಗೆ ಬರ್ತಾಳೆ. ಒಳಗೆ ಬಂದು ಏನು ಇವಿ ಡಿಫ್ರೆಂಟ್ ಸ್ಟೈಲು ಅಂತ ಕೇಳ್ತಾಳೆ. ಆವಾಗ ಡಿಫ್ರೆಂಟಾ ಸ್ಟೈಲಾ ಇಲ್ವಲ್ಲ ಅಂತಾನೆ. ಇಲ್ಲ ಡಿಫ್ರೆಂಟಾಗೇ ಇದ್ದೀರಾ ಇವತ್ತು, ಡಿಫ್ರೆಂಟಾಗೇ ಇದೆಯಾ ಅಂತ ಕೇಳ್ತಾಳೆ. ಇಲ್ಲ ಹಂಗೇನಿಲ್ಲ ಅನಿಸುತ್ತೆ ಅಂತ. ಆಮೇಲೆ ಅಲ್ಲಿ ಕಾರ್ ಕಳಿಸಿರ್ತಾನಲ್ಲ ಅವನಿಗೆ ಫೋನ್ ಮಾಡ್ತಾನೆ. ಅವನು ಅದೇ ಅಡ್ರೆಸ್ಸು ನೋಡು ಬೇಕಾದ್ರೆ ನಿನ್ನ ಮೊಬೈಲಲ್ಲಿದೆ ಅಂತಾನೆ. ಆಮೇಲೆ ಇಡೋ ಬಾಯಿ ಮುಚ್ಚೋ ಬಾಯಿ ಅಂತ ಅದಿತಿನ ಕರೆಯೋಕ್ಕೆ ಹೇಳಿದ್ನ ನಾನು, ಸಾಕ್ಷಿ ಬರಲಿ ಅಂತ. ನಾನಂದರೆ ಅದಿತಿ ಬಂದಿದ್ದಾಳೆ ಅಂತ. ಅಯ್ಯೋ ನೀನು ಕಳಿಸಿರೋ ಅಡ್ರೆಸ್ ಯಾವುದು ಕಣೋ ಅಂತೇಳಿ. ಆಗ ಸರಿ ಅಂತೇಳ್ಬಿಟ್ಟು ಇದಿಲ್ಲ, ಏನು ಮಾಡೋಕ್ಕಾಗಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ ರಾಜ. ಯು ವಿ ಅಂದ್ಕೊಂಡು ಆಮೇಲೆ ಅಲ್ಲಿ ಬೋರ್ಡೆಲ್ಲ ಬರ್ಸಿರ್ತಾನೆ, ಸಾಕ್ಷಿ ರಾಜು ಅಂತೇಳಿ. ಆ ಬೋರ್ಡೆಲ್ಲ ನೋಡ್ತಾಳೆ. ಇನ್ನು ಇವತ್ತು ನೋಡ್ತಾಳೆ, ನೆನ್ನೆ ನೋಡಿಲ್ಲ. ನೆನ್ನೆ ಸುತ್ತೆಲ್ಲ ನೋಡ್ಕೊಬರ್ತಾ ಇದ್ದಾಳೆ. ಆಮೇಲೆ ಫೋನ್ ಬರುತ್ತೆ, ಇನ್ನು 10 ನಿಮಿಷ ಲೇಟಾಗಿ ಬರ್ತೀನಿ ರಾಜು ಅವರೇ ಅಂತೇಳಿ ಸಾಕ್ಷಿದು. ಆವಾಗ ಅವಳು ನೋಡ್ತಾಳೆ ನಂಬರ್ನ, ಹೆಸ್ರನ್ನ ನೋಡಿಬಿಟ್ಟು, ಯಾರದು ಸಾಕ್ಷಿ ಯಾಕೆ ನಿಮಗೆ ಕಾಲ್ ಮಾಡ್ತಿದ್ದಾಳೆ ಅಂತ ಕೇಳ್ತಾಳೆ. ಸಾಕ್ಷಿ ಅಲ್ಲ ಶಶಿ ಅಂತ ಹೇಳಿ. ಇಲ್ಲ ಸಾಕ್ಷಿನೇ, ಹುಡುಗಿನೇ ಅಲ್ವ ಕಾಲ್ ಮಾಡಿದ್ದು. ಇಲ್ಲ ನನ್ನ ಜೊತೆ ಕೆಲಸ ಮಾಡೋ ಹುಡುಗಿ ಅಂತ. ಆಮೇಲೆ ಅವನೇ ಸುಮ್ಮನೆ ತಪ್ಕೊಡ್ತಾನೆ. ಹೀಗೆ ಬೇಕಾಬಿಟ್ಟು ತಪ್ಕೊಂಡು ಬೇಕಾಬಿಟ್ಟು ಅಳೋ ಮುಖ ಮಾಡ್ಕೊತಾನೆ, ಅವಳ ಬದಲಿಗೆ ಇವಳು ಬಂದಾಳಲ್ಲ ಅಂಥೇಳಿ. ಆವಾಗ ಅವನಿಗೆ ಏನೂ ಅನಿಸಲ್ಲ ಅನಿಸುತ್ತೆ. ದುಡ್ಡಿಗೋಸ್ಕರ ಇವಳ ಹಿಂದೆ ಬಿದ್ದೆ, ಆದರೆ ಇವಳು ನನ್ನನ್ನೇ ಬೆನ್ನತ್ತಿದ್ದು ಬೇತಾಳ ಥರ ಕಾಡ್ತಾ ಇದ್ದಾಳಲ್ಲ ಅಂತ ಇವನು ಅನ್ಕೋತಾನೆ ಅದಿತಿನ. ಸಾಕ್ಷಿ ಮನಸಾರೆ ಪ್ರೀತಿಸ್ದೆ, ಆದರೆ ಕೈಗೆ ಸಿಗ್ತಾಯಿಲ್ಲ ಅವಳು ಅಂತ ಅನ್ಕೋತಾನೆ. ಆಗ ಸಾಕ್ಷಿನ ಏನೇನೆಲ್ಲ ಕ್ವಶನ್ ಕೇಳ್ತಾನೆ ಅಗ್ನಿ. ಆ ಕ್ವಶನಿಗೆಲ್ಲ ಅವಳು ಆನ್ಸರ್ ಮಾಡಿಕೊಂಡು ಬರ್ತಾಯಿರ್ತಾಳೆ. ಅಲ್ಲ ಸಾರ್, ಇಲ್ಲೇ ಸುತ್ತಿಸ್ತಾ ಇದ್ದೀರಲ್ಲ ಸಾರ್ ಅಂತ. ಹೌದು, ಆ ಕಡೆ ಟ್ರಾಫಿಕ್ಕು ಅದು ಇದು ಅಂತ ಏನೇನೋ ನೆವ ಹೇಳ್ತಾನೆ. ಆಮೇಲೆ ಭೂಮಿ ಫೋನ್ ಮಾಡ್ತಾಳೆ, ಅಕ್ಕ ಎಲ್ಲಿದೆಯೇ ಅಂತ. ಅಯ್ಯೋ ಅಗ್ನಿ ಅಲ್ಲ ಸಾಕ್ಷಿ, ಇನ್ನೂ ಹೋಗ್ತಾ ಇದ್ದೀನಿ ಡಿನ್ನರಿಗೆ, ಲೇಟ್ ಆಗುತ್ತೆ, ನೀನು ಊಟ ಮಾಡಿ ಓದ್ಕೋ, ನಾಳೆ ಎಕ್ಸಾಮ್ ಇದೆ, ಓದ್ದಲೇ ಕೂತಿರಬೇಡ, ಓದ್ಕೋ ಅಂತ ಹೇಳ್ತಾಳೆ. ಸರಿ ಅಕ್ಕ ಅಂತ ಹೇಳ್ತಾಳೆ. ಆವಾಗ ಇವರಿಬ್ಬರದು ಡಿಸ್ಕಷನ್ನು, ನನ್ನ ತಂಗಿ ಅಂತ ಇಬ್ಬರು ಡಿಸ್ಕಷನ್ ಮಾಡಿಕೊಂಡು, ನನ್ನ ತಂಗಿ ನನ್ನನ್ನು ಬಿಟ್ಕೊಡಲ್ಲ, ನನ್ನ ತಂಗಿ ನನ್ನನ್ನು ಬಿಟ್ಕೊಡಲ್ಲ, ಬೇಕಾದ್ರೆ ನನ್ನ ಹತ್ರ ಇರೋ ವಸ್ತು ಅವಳಿಗೆ ಕೊಟ್ರು ಅದನ್ನು ವಾಪಸ್ಸು ಯಾವ ರೀತಿನಾದ್ರು ನನಗೆ ವಾಪಸ್ ಮಾಡ್ತಾಳೆ ಅಂತ ಸಾಕ್ಷಿ ಹೇಳ್ತಾಳೆ. ಅಗ್ನಿನೂ ಹೇಳ್ತಾನೆ ಹಾಗೇ, ನನ್ನ ಕಂಡ್ರೆ ತುಂಬ ಪ್ರೀತಿ, ಪ್ರತಿ ವಿಷಯದಲ್ಲೂ ನನ್ನನ್ನು ಬಿಟ್ಟೇ ಕೊಡಲ್ಲ ನನ್ನ ತಂಗಿ ಅಂತ. ಹೀಗೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಸುತ್ತಿ ಲಾಸ್ಟಿಗೆ ಅಂತೂ ಇಂತೂ ಕೊನೆ ಎಂಡಲ್ಲಿ ಬರ್ತಾಳೆ. ಅಲ್ಲಿವರೆಗೆ ಅವನು ಸುತ್ತಿಸೋದೇ ಆಗುತ್ತೆ, ಕ್ವಶನ್ ಕೇಳೋದೇ ಆಗುತ್ತೆ. ಕಾರೊಳಗೆ ಕೂತ್ಕೊಂಡು, ಏನು ಸರ್
ಈ ಕಡೆ ಹೋಗೋದಿತ್ತಲ್ವ ಈ ಕಡೆ ಹೋಗ್ತಿದ್ದೀರಲ್ಲ ಅಂದರೆ ಆ ಕಡೆ ಟ್ರಾಫಿಕ್ ಇದೆ, ಆ ಕಡೆ ಅದಿದೆ ಇದಿದೆ ಅಂತ ಏನೇನೋ ಹೇಳ್ತಾನೆ. ಆಮೇಲೆ ರೋಡ್ ಕೆಲಸ ನಡೀತಾ ಇದೆ, ಹಂಗಿದೆ ಹಿಂಗಿದೆ ಅಂತ ಎಲ್ಲ ಹೇಳ್ತಲೇ ಇರ್ತಾನೆ. ಅದಕ್ಕೆ ಇವಳು ಏನೋ ಸಮಥಿಂಗ್ ರಾಂಗ್ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಆಮೇಲೆ ಒಂದೊಂದಾಗಿ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಬರ್ತಾ ಇರ್ತಾಳೆ. ಆಗ ಸರಿ ಇನ್ನೇನೇನಿದೆ ಎಲ್ಲ ತೋರಿಸು ಅಂತ ಹೇಳ್ತಾಳೆ. ಅವಾಗ ಅವನು ಇದಿಲ್ಲ ಕರ್ಕೊಂಡು ಹೋಗಲೇಬೇಕಾಗುತ್ತೆ ಎಲ್ಲ ತೋರಿಸ್ಕೊಂಡು. ಆಮೇಲೆ ಡುಯೆಟ್ ಆಡೋಣ ಅಂತೇಳಿ ಡುಯೆಟ್ ಆಡೋಕ್ಕೆ ಶುರು ಮಾಡ್ಕೊಳ್ತಾರೆ. ಡುಯೆಟ್ ಆಡ್ತಾ ಇರ್ತಾಳೆ. ಈ ಕಡೆ ಸಾಕ್ಷಿ ಮನೆಯಲ್ಲಿ ಇಬ್ಬರು ಹುಡುಗಿ ಸಿಂಧು ಬಿಂದು ಇಬ್ಬರು ಹುಡುಗಿರು ಅವ್ರ ಅಮ್ಮನ ಹತ್ರ ಬಂದ್ಬಿಟ್ಟು, ಅಲ್ಲ ಕಣಮ್ಮ, ಸಾಕ್ಷಿಗೊಂದು ನ್ಯಾಯ ನಮಗೊಂದು ನ್ಯಾಯನ, ಅಪ್ಪನೂ ಅಲ್ಲೇ ಕೂತಿರ್ತಾನೆ, ಸಾಕು ನಾವೇನಾದರೂ ಇಷ್ಟು ಲೇಟಾಗಿ ಬಂದುಬಿಟ್ಟಿದ್ರೆ ಡಿನ್ನರು ಹುಡುಗನ ಜೊತೆ ಅಲ್ಲಿ ಇಲ್ಲಿ ಅಂತ ಹೋಗಿ ಅಪ್ಪ ಸುಮ್ಮನಿರೋರ, ಸಾಕ್ಷಿಗಾದರೆ ಏನೂ ಮಾತಾಡಲ್ಲ ಅಂತ. ಅದಕ್ಕೆ ಹೋಗಲಿ ಬಿಡ್ರೆ ನೋಡೋಣಂತೆ ನಾನಿದ್ದೀನಲ್ಲ ಅಂತ. ಅಲ್ಲ ಕಣ್ರಮ್ಮ, ನೀವಿದ್ದೀರ ಕರೆಕ್ಟು, ಅಥವಾ ಸಾಕ್ಷಿ ಥರ ನಾವು ಮಾಡಿದರೆ ನಮ್ಮನ್ನು ಮನೆಗೆ ಸೇರಿಸ್ತಿದ್ರ ನೀವು ಅಂತ. ಆಮೇಲೆ ಸರಿ ಬಿಡಿ, ನಾನಿದ್ದೀನಲ್ಲ, ನೀವು ಯಾಕೆ ಹೆದರ್ತೀರಾ, ನಾನಿರೋವರೆಗೂ ಹೆದರಬೇಡಿ ಅಂತ ಹೇಳ್ತಾಳೆ. ಹಾಗೆ ಆಮೇಲೆ ಭೂಮಿಗೆ ಇವರೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ, ಅದು ಕೋಪ ತರಿಸುತ್ತೆ. ಭೂಮಿ ಬಂದ್ಬಿಟ್ಟು, ಅತ್ತೆ ಏನತ್ತೆ ಏನೇನೆಲ್ಲ ಮಾತಾಡ್ತಿರಲ್ಲ, ಇವ್ರು ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀರಿ ಅಂತ ಬೈತಾಳೆ. ಆವಾಗ ಹೋಗಿ ಸುಮ್ಮನೆ ನಿನ್ನ ಅಕ್ಕನ ಜೊತೆ ನೀನು ಕಾರ್ಯ ಮಾಡ್ಕೊಂಡು ಹೋಗ್ತಾಯಿರು, ಇಲ್ಲೇನು ನಿಮ್ಮ ಅಪ್ಪ ಕಟ್ಟಿದ್ದಿಲ್ಲ ಆದಾಯ ಇಲ್ಲ ಅಂತ ಬೈತಾಳೆ. ಆವಾಗ ಬೇಜಾರಾಗುತ್ತೆ, ಅವಳು ಹತ್ಕೊಂಡು ಹೋಗ್ತಾಳೆ ರೂಮಿಗೆ. ಈ ಕಡೆ ಅಪ್ಪನಿಗೆ ಬೇರೆ ಇವರು ಆವಾಜ್ ಹಾಕಿ, ಅವಳು ಸ್ಟ್ರಾಂಗು, ಯಾರ ಬಲೆಗೂ ಬೀಳಲ್ಲ, ನೀವುಗಳು ಹಂಗಲ್ಲ, ಅದಕ್ಕೆ ನಿಮ್ಮನ್ನು ಕಾಯೋದು, ಅವಳನ್ನು ಕಾಯ್ದೆ ಇರೋದು ಅಂತೇಳಿ ಜೋರಾಗಿ ಮಾತಾಡ್ಬಿಟ್ಟು ಎದ್ದು ಹೋಗ್ತಾನೆ ಒಳಗಡೆ. ಮಂಜುರಿ ಅವಳದೇ ಗೇಮ್ ಪ್ಲ್ಯಾನ್ ಬೇರೆ ಇರುತ್ತೆ. ಅವಳು ಏನೇನೋ ಗೆಸ್ಸಿಂಗ್ ಮಾಡ್ತಿರ್ತಾಳೆ. ರಾಜನ ಹತ್ರ ಹಂಗೆ ದುಡ್ಡು ಕಿತ್ಕೋಬೋದು, ಹಿಂಗೆ ದುಡ್ಡು ಕಿತ್ಕೋಬೋದು, ಶ್ರೀಮಂತೆ ಆಗ್ಬೋದು ಅಂತ ಏನೇನೆಲ್ಲ ಕನಸು ಕಾಣ್ತಿರ್ತಾಳೆ. ಆದರೆ ಅದೆಲ್ಲ ಟುಷ್ಪಟಾಕಿ ಆದಾಗ ಅವಳಿಗೂ ಪ್ರಾಬ್ಲಮ್ಮು ಇರುತ್ತೆ. ಅಕ್ಕ ಇನ್ನೆಷ್ಟೊತ್ತಿಗೆ ಬರ್ತೀಯ ಅಕ್ಕ ಅಂತ ಫೋನ್ ಮಾಡ್ತಾಳೆ ಭೂಮಿ. ಮತ್ತು ಅದಕ್ಕೆ ಬರ್ತೀನಿ, ಈಗ ತಾನೇ ರೀಚ್ ಆದೆ ಭೂಮಿ, ಬರ್ತೀನಿ ಅಂತ. ಸರಿ ಅಕ್ಕ ಅಂತ ಹೇಳ್ತಾಳೆ. ಹೀಗೆ ಎಲ್ಲ ಮಾತುಕತೆ ಕೊನೆಯ ಹಂತದಲ್ಲಿ ಹೋಗಿ ಅಂತೂ ಇಂತೂ ಅಗ್ನಿ ತಗೊಂಡೋಗಿ ಅಲ್ಲಿ ಬಿಡ್ತಾನೆ. ಆ ಭೂಮಿ ಮಾತ್ರ ಅವ್ರ ಅತ್ತೆಗೆ ಮತ್ತು ಸಿಂಧು ಬಿಂದುಗೆ ಆಗಾಗ ಟಾಂಗ್ ಕೊಡ್ತಲೇ ಇರ್ತಾಳೆ. ಏನಕ್ಕತ್ತೆ ಹಿಂಗೆಲ್ಲ ಮಾತಾಡ್ತೀರಾ ಹಂಗೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಲೇ ಇರ್ತಾಳೆ. ಅದೇನೇ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗೋಲ್ಲ. ಈಗ ತಲೆಗೆ ಹೋಗದಿದ್ದ ಕಾರಣಕ್ಕೆ ಭಾಳ ಬೇಜಾರಾಗುತ್ತೆ. ಕೆಲಸ ಕೂಡ ಅವಳು ಮಾಡ್ತಾನೆ ಇರ್ತಾಳೆ. ಇವಳಾದರೆ ಆರಾಮಾಗಿ ಇವಳ ಮಕ್ಕಳು ಕೂತಿರ್ತಾರೆ ಯಾವಾಗಲೂ ಮೊಬೈಲು ಗೇಮು ಅಂತ ನೋಡಿಕೊಂಡು. ಅವಳಂತೂ ಭೂಮಿ ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತಾಳೆ ಪಾಪ. ಆದರೆ ಮಂಜುರಿ ಭೂಮಿಗೇನು ಹೆಚ್ಚಿಗೆ ಬೈಯಲ್ಲ, ಸುಮ್ಮನೆ ಇದ್ದಾಳೆ. ಒಟ್ಟಿಗೆ ರಾಜು ಹತ್ರ ದುಡ್ಡು ಕೇಳಬೇಕು ಅವಳು, ಅದು ಪ್ಲ್ಯಾನ್, ಅವಳದು ಗೇಮ್ ಪ್ಲ್ಯಾನ್ ಆಗಿದೆ. ಹಾಗಾಗಿ ರಾಜುನೇ ಕಾಯ್ತಾ ಇರ್ತಾಳೆ. ಅವನು ಬಂದಿಲ್ಲ, ಅವನು ಅಲ್ಲಿ ಈವೆಂಟು ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಅಲ್ಲಿದ್ದಾನೆ. ಸಿಂಧು ಬಿಂದು, ನೋಡಮ್ಮ ಹೆಂಗಂತಾಳೆ ಅವಳು ಅಂತ ಅಂತಾರೆ. ಅಂದ್ಕೊಳ್ಳಿ ಬಿಡ್ರೆ ನಿಮಗೇನ್ರೆ, ನೀವು ಹೋಗ್ರೆ ಸುಮ್ಮನೆ ಅಂತಾರೆ. ನಾವು ಚೆನ್ನಾಗಿರೋದು ನಮಗೆ ಮುಖ್ಯ, ಯಾರು ಏನು ಅಂದ್ಕೊಂಡ್ರು ನಮಗೇನು, ಹಂಗಿದ್ರೆ ಅಕ್ಕ ತಂಗಿ ಬೇರೆ ಹೋಗಲಿ ಬಿಡು, ರಾಜನ ಕಟ್ಕೊಂಡು ರಾಜನ ಜೊತೆನೇ ಹೊರಟೋಗ್ಲಿ ಅವರಿಬ್ಬರೂ. ಎಷ್ಟು ಕೆಟ್ಟದಾಗಿ ಮಾತಾಡ್ತಿರತ್ತೆ ನೀವು ಅಂತ ಬೈಕೊಂಡು ಅವಳು ಹೋಗ್ತಾಳೆ. ಈ ಕಡೆ ಇವ್ರು 3 ಜನದ್ದು ಡಿಸ್ಕಸ್ ನಡೆಯುತ್ತೆ. ಇವ್ರು 3 ಜನನೂ ಸಾಕ್ಷಿ ಮತ್ತು ಭೂಮಿ ಬಗ್ಗೆನೇ ಮಾತಾಡ್ತಿರ್ತಾರೆ ಯಾವಾಗ್ಲೂ. ಅವ್ರನ್ನ ಬಿಟ್ಟರೆ ಬೇರೆ ವಿಷಯನೇ ಅವ್ರಿಗಿಲ್ಲ. ಏಕೆ ಅಂತಂದರೆ ಯಾವಾಗಲೂ ಅವ್ರ ಕಾಲು ಎಳೆಯೋದೇ ಇವ್ರಿಗೆ ಕೆಲಸ ಆಗಿರುತ್ತೆ. ಇನ್ನು ಈ ಸಿಂಧು ಬಿಂದು ಏನು ಕೆಲಸ ಮಾಡಲ್ಲ, ಸುಮ್ಮನೆ ತಿನ್ನೋದು, ಶೋ ಮಾಡ್ಕೊಂಡು ತಿರ್ಗೋದು, ಇಷ್ಟೇ ಇವ್ರ ಕೆಲಸ ಆಗಿರುತ್ತೆ. ಈ ಕಡೆ ಅಗ್ನಿ ಕರ್ಕೊಂಡೋಗಿ ಬಿಡ್ತಾನೆ ಅಲ್ಲಿಗೆ ಈವೆಂಟಿಗೆ. ಅಂದರೆ ಅವನು ಪ್ರೋಗ್ರಾಮ್ ಫಿಕ್ಸ್ ಮಾಡಿರ್ತಾನಲ್ಲ ರಾಜು, ಅಲ್ಲಿ ಕರ್ಕೊಂಡೋಗಿ ಬಿಡ್ತಾನೆ. ಬಿಟ್ಟ ಮೇಲೆ ಸರಿ ಒಳಗಡೆ ಹೋಗ್ತಿದ್ದಾಳೆ, ಯಾರೂ ಎಂಟ್ರಿ ಇಲ್ಲ. ಆದರೆ ಯುವಿ ಮತ್ತು ಅದಿತಿ ಕೈ ಹಿಡ್ಕೊಂಡು ಡಿಬೇಟ್ ಆಡ್ತಾಯಿರ್ತಾರೆ.
ಅದನ್ನು ಕೂಡ ನೋಡ್ತಾಳೆ ಅಂತ ತೋರಿಸ್ದಂಗೆ ನೋಡ್ತಾಳೋ ಇಲ್ವೋ ಗೊತ್ತಿಲ್ಲ. ಒಟ್ಟಿಗೆ ಅಲ್ಲೂ ಮುಚ್ಚಿಡ್ತಾನೋ ಏನೋ, ಅವಳನ್ನೇ ಬೇರೆ ಕಡೆ ಇಟ್ಟು ಇವಳನ್ನೇ ಬೇರೆ ಕಡೆ ಇಟ್ಟು ಈ ಥರ ಮೇಂಟೈನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಇವನು ಪ್ರಳಯಾಂತಕ. ಅವಳನ್ನು ಬರೋಕ್ಕೆ ಹೇಳಿದ್ದಾನೆ, ಇವಳನ್ನು ಬರೋಕ್ಕೆ ಹೇಳಿಲ್ಲ, ಆದರೂ ಬಂದಿದ್ದಾಳೆ ಅದಿತಿ. ಸಾಕ್ಷಿ ಅಂತೂ ಬರೋಕ್ಕೆ ಹೇಳಿದ್ದಾನೆ. ಇಲ್ಲಿ ಹೆಸರೆಲ್ಲ ಹಾಕ್ಸ್ಕೊಬಿಟ್ಟಿದ್ದಾನೆ ಬೋರ್ಡು. ತುಂಬ ಚೆನ್ನಾಗಿ ಬೋರ್ಡೆಲ್ಲ ಡೆಕೋರೇಟ್ ಮಾಡಿಸ್ಕೊಂಡು ಟು ಲವ್ ಅಂತ ಎಲ್ಲ ಹೇಳಿಕೊಂಡು ಎಲ್ಲ ಮಾಡ್ಕೊಂಡು ಕೂತಿದ್ದಾನೆ. ಆದರೆ ಸಾಕ್ಷಿಗೆ ಇದೆಲ್ಲ ಗೊತ್ತಿರಲ್ಲ ಹೇಳ್ಬೇಕಂದ್ರೆ. ಅವಳಾಯಿತು, ಅವಳು ಆಫೀಸ್ ಆಯಿತು ಅಂತ ಅವಳು ಇರ್ತಾಳೆ. ಇವನು ಮೈ ಮೇಲೆ ಬಿದ್ದು ಆ ಥರ ಎಲ್ಲ ಕಾಡಿ ಬೇಡಿ ಬರಬೇಕು ಡಿನ್ನರಿಗೆ ಹಾಗೆ ಹೀಗೆ ಅಂತೇಳಿ ತಂಗಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಆದರೂ ಬಂದಿರ್ತಾಳೆ. ಅಲ್ಲಿಗೆ ಬಂದು ಅವನು ಕಾರ್ ನಿಲ್ಲಿಸ್ದಾಗಲೂ ಅಗ್ನಿಗೆ ಬೇಜಾರಾಗ್ತಿರುತ್ತೆ. ಇನ್ನೇನು ಹೇಳೋಕ್ಕಾಗಲ್ಲ, ಏಕೆಂದರೆ ಅವನಿನ್ನು ಅವಳು ಕಂಟ್ರೋಲಲ್ಲಿ ಸಿಕ್ಕಿಲ್ಲಲ್ಲ, ಏನೂ ಹೇಳೋಕ್ಕಾಗಲ್ಲ, ಸುಮ್ಮನಾಗ್ತಾನೆ. ಇಳಿದು ಬಿಟ್ಟು ಒಳಗಡೆ ಹೋಗಬೇಕು ಅವಳು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.